ವಸೂಲಾತಿಗಾಗಿ ಕೋರ್ಟ್ ಮೆಟ್ಟಿಲೇರಿದೆ. ಬ್ಯಾಂಕ್ ಮಂಡ್ಯದಲ್ಲಿ ಕೋರ್ಟ್ ನೋಟಿಸ್ಗೆ ಅನ್ನದಾತ ಕಂಗಾಲಾಗಿದ್ದಾರೆ. ಪಾಂಡವಪುರದ ಮೇನಾಗರ ಗ್ರಾಮದ ರೈತನಿಗೆ ಬ್ಯಾಂಕ್ ನೋಟಿಸ್ ಕೊಟ್ಟಿದೆ. ಕೋರ್ಟ್ ಮೂಲಕ ನೋಟಿಸ್ ಅನ್ನು ಕಳುಹಿಸಿದೆ ಎಸ್ಬಿಐ ಬ್ಯಾಂಕ್. ಜವರೇಗೌಡ ಅನ್ನುವರಿಗೆ ಬಂದಿರುವಂತಹ ಒಂದು ಕೋರ್ಟ್ ನೋಟಿಸ್ ಅನ್ನು ಕೂಡ ಗಮನಿಸಬಹುದು. ಕೋರ್ಟ್ ಮೊರೆ ಹೋದ ಬೆಳ್ಳಾಳೆ ಎಸ್ಬಿಐ ಬ್ಯಾಂಕ್ ಇದು. ರೈತರಿಗೆ ನೋಟಿಸ್ ಕೊಡದಂತೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಸೂಚನೆ ಕೊಟ್ಟರು ಕೂಡ ಸಿಎಂ ಅವರ ಆದೇಶಕ್ಕೂ ಕ್ಯಾರೆ ಅನ್ನದೇ ಎಸ್ಬಿಐ ಬ್ಯಾಂಕ್ ಕೋರ್ಟ್ ಮೂಲಕವೇ ನೋಟಿಸ್ ಅನ್ನ ಜವರೇಗೌಡ ಅನ್ನುವಂತಹ ರೈತನಿಗೆ ಕೊಟ್ಟಿದೆ. ಇತ್ತೀಚೆಗಷ್ಟೇ ಮಂಡ್ಯದಲ್ಲೇ ಹೇಳಿಕೆಯನ್ನ ಕೊಟ್ಟಿದ್ರು ಸಿಎಂ ಅವರು. ಇನ್ನು ಮುಂದೆ ಬ್ಯಾಂಕ್ನ ಅಧಿಕಾರಿಗಳು ಬ್ಯಾಂಕ್ ಅವರು ಯಾವುದೇ ರೀತಿಯಲ್ಲೂ ನೋಟಿಸ್ ಕೊಡುವಂಗಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟರು ಕೂಡ ಈಗ ಕೋರ್ಟ್ ಮೂಲಕವೇ ಈಗ ಬೆಳ್ಳಾಳೆ ಎಸ್ಬಿಐ ಬ್ಯಾಂಕ್ ಈಗಾಗಲೇ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ರೈತರಿಗೆ ನೋಟಿಸ್ ಅನ್ನ ನೀಡಿದೆ. ಸಾಲ ವಸೂಲಾತಿಗಾಗಿ ಕೋರ್ಟ್ ಅನ್ನೇ ಮೆಟ್ಟಿಲೇರಿದೆ. ಈಗ ಬ್ಯಾಂಕ್ ಕೋರ್ಟ್ ಮೆಟ್ಟಿಲೇರಿ ಈಗ ರೈತರಿಗೆ ನೋಟಿಸ್ ಕೊಡುವಂತಹ ಪ್ರಕ್ರಿಯೆಯನ್ನ ಶುರು ಮಾಡಿಕೊಂಡಿದ್ದಾರೆ ಬ್ಯಾಂಕ್ ಅವರು. ಮಂಡ್ಯದಲ್ಲಿ ಕೋರ್ಟ್ ನೋಟಿಸ್ಗೆ ಅನ್ನದಾತರು ಕಂಗಾಲಾಗಿದ್ದಾರೆ. ಅದರಲ್ಲೂ ಕೂಡ ಪಾಂಡವಪುರದ ಮೇನಾಗರ ಗ್ರಾಮದ ರೈತನಿಗೆ ಕೋರ್ಟ್ ಮೂಲಕ ನೋಟಿಸ್ ಅನ್ನ ಕಳುಹಿಸಿದೆ ಎಸ್ಬಿಐ ಬ್ಯಾಂಕ್. ಜವರೇಗೌಡ ಅನ್ನುವವರಿಗೆ ಬಂದಿರುವಂತಹ ಒಂದು ಕೋರ್ಟ್ ನೋಟಿಸ್ನ ಹಿನ್ನೆಲೆಯಲ್ಲಿ ಈಗ ರೈತ ಜವರೇಗೌಡ ಆತಂಕಕ್ಕೆ ಈಡಾಗಿದ್ದಾರೆ. ಲೋನು ಅಂತ ತಗೊಂಡಿದ್ದು ಸಹ ಬೆಳೆ ಸಾಲ ಅದು ಮನ್ನಾ ಆಗಿಲ್ಲ ಅಂದ್ಬಿಟ್ಟು ಕೋರ್ಟ್ನಿಂದ ನೋಟಿಸ್ ಕಳಿಸೋರೆ ನಿನ್ನೆ. ಅದೇ ದೇಶದಿಂದ ಹಿಂಗಾಗದೆ ಪರಿಸ್ಥಿತಿ ಏನು ಮಾಡೋದು ಅಂತ ಬರಗಾಲ ಸಹ ನದನೇ ತಾಯಿ ತೀರೋರು ಹೊಳೆ ಮೇಲೆ ತೀರೋರು ಒಂದಕ್ಕೊಂದು ಕಷ್ಟ ಆಯಿತು. ಸಾಲ ತೀರ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ಈಗ ಕೋರ್ಟ್ನಿಂದ ನೋಟಿಸ್ ಬಂದಿದೆ. ಏನು ಮಾಡೋದು? ಯಾವ ಬ್ಯಾಂಕಿಂದ? SBI ಬೆಳ್ಳಾಳೆ ಸರ್. ನಿಮ್ಮೂರು ಯಾವುದು? ಮೇನಾಗರ ಸರ್. ಮೇನಾಗರ. ಎಷ್ಟು ತಗೊಂಡಿದೆ ಲೋನ? ಒಟ್ಟು ಒಂದು 60 ಒಂದು 70 ಸರ್. ಎಷ್ಟು ವರ್ಷ ತಗೊಂಡೆ? 9 ವರ್ಷ ಆಯ್ತು ಸರ್. ನಾವು 9ನೇ ಇಸ್ವಿಲಿ 2009 ಸಾಲ ಮನ್ನಾ ಆಗಿಲ್ವಾ? ಇಲ್ಲ ಆಗಿಲ್ಲ ಸರ್. ಯಾಕೆಂತ? ಅದು ಮನ್ನಾನೇ ಮಾಡಿಲ್ಲ ಸರ್. ಕುಮಾರಸ್ವಾಮಿ ಅವ್ರು ಮನ್ನಾ ಮಾಡ್ತೀನಿ ಅಂತ ಹೇಳೋರೆ, ಆದ್ರೂ ಮನ್ನಾ ಮಾಡಿಲ್ಲ ಅಂದ್ಬಿಟ್ಟು ನೋಟಿಸ್ ಕಳ್ಸವ್ರೆ ಸರ್. ಯಾವಾಗ ನೋಟಿಸು? ನೆನ್ನೆ ಸರ್. ಕ್ರಾಪ್ ಲೋನು ಅಂತ ತಗೊಂಡಿದ್ದು ಸರ್ ಬೆಳೆ ಸಾಲ ಅದು ಮನ್ನಾ ಆಗಿಲ್ಲ ಅಂದ್ಬಿಟ್ಟು ಕೋರ್ಟ್ನಿಂದ ನೋಟಿಸ್ ಕಳ್ಸೋರೆ ನಿನ್ನೆ. ಅದೇ ದೇಶದಿಂದ ಹಿಂಗಾಗದೆ ಪರಿಸ್ಥಿತಿ ಏನು ಮಾಡೋದು ಅಂತ ಬರಗಾಲ ಸಹ ನದನೇ ತಾಯಿ ತೀರೋರು ಹೊಳೆ ಮೇಲೆ ತೀರೋರು ಒಂದಕ್ಕೊಂದು ಕಷ್ಟ ಆಯಿತು. ಸಾಲ ತೀರ್ಸೋಕ್ಕಾಗಿಲ್ಲ ಅಂದ್ಬಿಟ್ಟು ಈಗ ಕೋರ್ಟ್ನಿಂದ ನೋಟಿಸ್ ಬಂದಿದೆ. ಏನು ಮಾಡೋದು? ಯಾವ ಬ್ಯಾಂಕಿಂದ? SBI ಬೆಳ್ಳಾಳೆ ಸರ್. ನಿಮ್ಮೂರು ಯಾವುದು? ಮೇನಾಗರ ಸರ್. ಮೇನಾಗರ. ಎಷ್ಟು ತಗೊಂಡಿದೆ ಲೋನ? ಒಟ್ಟು ಒಂದು 60 ಒಂದು 70 ಸರ್. ಎಷ್ಟು ವರ್ಷ ತಗೊಂಡೆ? 9 ವರ್ಷ ಆಯ್ತು ಸರ್. ನಾವು 9ನೇ ಇಸ್ವಿಲಿ 2009 ಸಾಲ ಮನ್ನಾ ಆಗಿಲ್ವಾ? ಇಲ್ಲ ಆಗಿಲ್ಲ ಸರ್. ಯಾಕೆಂತ? ಅದು ಮನ್ನಾನೇ ಮಾಡಿಲ್ಲ ಸರ್. ಕುಮಾರಸ್ವಾಮಿ ಅವ್ರು ಮನ್ನಾ ಮಾಡ್ತೀನಿ ಅಂತ ಹೇಳೋರೆ, ಆದ್ರೂ ಮನ್ನಾ ಮಾಡಿಲ್ಲ ಅಂದ್ಬಿಟ್ಟು ನೋಟಿಸ್ ಕಳ್ಸವ್ರೆ ಸರ್. ಯಾವಾಗ ನೋಟಿಸು? ನೆನ್ನೆ ಸರ್. ಹಾಗಾದ್ರೆ ರೈತರ ಸಾಲ ಮನ್ನಾದ ಬಗ್ಗೆ ಸಿಎಂ ಕುಮಾರಸ್ವಾಮಿ ಅವರು ಈ ಹಿಂದೆ ಏನ್ ಹೇಳಿದ್ರು ನೋಡ್ಕೊಂಡ್ ಬರೋಣ ಬನ್ನಿ. ಎಲ್ಲ ಸಹಕಾರಿ ಬ್ಯಾಂಕ್ನಲ್ಲಿರಲಿ, ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರಲಿ, ರೈತರು ಮಾಡಿರ್ತಕ್ಕಂಥ ಸಾಲಕ್ಕೆ ರಾಜ್ಯ ಸರ್ಕಾರ ಇವತ್ತೇನೋ ಸಾಲ ಮನ್ನಾ ಮಾಡತಕ್ಕಂಥ ನಿರ್ಧಾರ ಮಾಡಿದ್ದೇವೆ. ನೋಟಿಸ್ಗಳನ್ನ ಇಶ್ಯೂ ಮಾಡಬಾರದು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇವೆ. ಎಲ್ಲ ಸಹಕಾರಿ ಬ್ಯಾಂಕ್ನೆಲ್ಲ ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರಾಘವೇಂದ್ರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಒಂದ್ ಕಡೆ ಸಿಎಂ ಕುಮಾರಸ್ವಾಮಿ ಅವರು ಸೂಚನೆ ಕೊಡ್ತಾರೆ, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಬ್ಯಾಂಕ್ಗಳು ನೋಟಿಸ್ ಕೊಡುವಂತಿಲ್ಲ, ಅವರಿಗೆ ಯಾವುದೇ ರೀತಿಯಲ್ಲಿ ಟಾರ್ಚರ್ ಮಾಡುವಂತಿಲ್ಲ ಅಂತ ಹೇಳಿ. ಇಷ್ಟ ಆದ್ರೂ ಕೂಡ ಕೋರ್ಟ್ ಮೂಲಕವೇ ಹಾಗಾದ್ರೆ ಈಗ ಬ್ಯಾಂಕ್ನವರು ನೋಟಿಸ್ ಕೊಟ್ಟಿದ್ದಾರಾ ಹೇಗೆ ರೈತರಿಗೆ? ಹೌದು ನಮಿತಾ ಜೈನ್, ಏನು ಒಂದು ಘಟನೆ ನಡೆದಿರೋದು ಮಂಡ್ಯ ಜಿಲ್ಲೆಯ ಏನು ಪಾಂಡುಪುರದ ಮೇಲಾಗರ ಗ್ರಾಮದಲ್ಲಿ ನಡೆದಿರುವಂತದ್ದು. ಏನು ಈಗ ಸಕ್ಕರೆನಲ್ಲಿ ಸಾಕಷ್ಟು ರೈತರು ಸಾಲದ ವಸೂಲಿಗಾಗಿ ಈಗ ಒಂದು ರೀತಿಯಲ್ಲಿ ಆತ್ಮಹತ್ಯೆಗೆ ಹಾದಿಯಲ್ಲಿ ಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ಈಗ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ ಒಂದು KDP ಸಭೆಯನ್ನ ಮಾಡಿದ್ರು ಸಿಎಂ ರವರ ನೇತೃತ್ವದಲ್ಲಿ. ಖುದ್ದು ಸಿಎಂ ರವರೇ ಒಂದು ಮಾತನ್ನ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಯಾವುದೇ ರೈತರಿಗೂ ಕೂಡ ಯಾವುದೇ ಬ್ಯಾಂಕ್ಗಳು, ಸಹಕಾರಿ ಕ್ಷೇತ್ರ ಇರ್ಬೋದು, ರಾಷ್ಟ್ರೀಯ ಬ್ಯಾಂಕ್ ಇರ್ಬೋದು, ಎರಡೂ ಬ್ಯಾಂಕ್ಗಳು ಕೂಡ ಯಾವುದೇ ರೀತಿ ನೋಟಿಸ್ ಅನ್ನ ಕೊಡಬಾರ್ದು, ನಾವು ಕಳಕನ ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಇದರ ಬೆನ್ನಲ್ಲೇ ಕೂಡ ಈಗ ಬ್ಯಾಂಕ್ಗಳು ರೈತರಿಗೆ ಕೋರ್ಟ್ ನ ನೋಟಿಸ್ ನೀಡುವ ಮೂಲಕ ಒಂದು ರೀತಿ ರೈತರ ಮೇಲೆ ಒಂದು ಸಾಲದ ವಸೂಲಿಗೆ ಮುಂದಾಗಿರುವಂತಹ ರಾಘವೇಂದ್ರ ನಮ್ಮ ಜೊತೆ ಈಗ ರೈತರಾಗಿರುವಂತಹ ಜವರೇಗೌಡ ಇವರೇ ನೋಟಿಸ್ ಅನ್ನ ಪಡ್ಕೊಂಡಂತಹ ರೈತ, ಇವರೇ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಯಾವಾಗ ನೋಟಿಸ್ ಬಂದಿರೋದು ಜವರೇಗೌಡ ಅವರೇ? ನಿಮ್ಗೆ ಏನು ಅಂತ ನೋಟಿಸ್ ಬಂದಿದೆ? ಕೋರ್ಟ್ ನಿಂದ ಕಳ್ಸೋರೆ ಮೇಡಮ್ ಅವರೇ. ಕೋರ್ಟ್ ನಿಂದ SBI ಅವ್ರಿಗೂ ಕೋರ್ಟ್ ಹಾಕಿ ಕೋರ್ಟ್ ನಿಂದ ನಮ್ಗೆ 29 ಸಾಯಂಕಾಲ 3 ಗಂಟೆಯಲ್ಲಿ ನೋಟಿಸ್ ತಂದ್ಬಿಟ್ರು ಮೇಡಮ್ ಅವರೇ. ಓಕೆ. ಅದ್ರ ದೇಶದಿಂದ ನಮಗೆ ಭಯ ಆಯ್ತು. ಅದಕ್ಕೆ ಬಂದು ನಮ್ಮ ಪಾಂಡುಪುರ ತಾಲೂಕದ
ಪುಟ್ಟರಾಜಣ್ಣವರು ಮತ್ತೆ ತಹಸೀಲ್ದಾರ್ ಅವ್ರಿಗೆ ಮನವಿ ಪತ್ರ ಕೊಟ್ಟು ಮೇಡಮ್ ಅವರೇ. ಓಕೆ, ಅಂದ್ರೆ ನೋಟಿಸ್ ಅಲ್ಲಿ ಏನಿದೆ, ನೀವು ಸಾಲವನ್ನ ಮರುಪಾವತಿಸಬೇಕು ಅನ್ನುವಂತ ಅಂಶ ಇದೆಯಾ ಅಥವಾ ಏನಾದ್ರೂ ಮತ್ತೆ ಎಚ್ಚರಿಕೆ ಏನಾದ್ರು ಕೊಡ್ಲಾಗಿದ್ಯಾ, ಸೀಸ್ ಗೀಸ್ ಮಾಡ್ತೀವಿ ಅಂತ ಹೇಳಿ? ಹೌದು ಮೇಡಮ್ ಅವರೇ, ಇಲ್ಲಿ ಏನಂತ ನೀವು ಕೋರ್ಟ್ ಹಾಜರ ತಾರೀಕು 5ರಲ್ಲಿ ತಾರೀಕು 5ನೇ ಮುಂದಿನ ತಿಂಗಳು ಈ ತಿಂಗಳು 5ನೇ ತಾರೀಕು ಅಟೆಂಡ್ ಆಗಬೇಕು ಸಿವಿಲ್ ನ್ಯಾಯಾಲಯಕ್ಕೆ ಅಂತ ಕೊಟ್ಟವ್ರೆ ಮೇಡಮ್ ಅವರೇ. ಓಕೆ, ಅಂದ್ರೆ ಈಗ ಎಷ್ಟು ಸಾಲ ಮಾಡ್ಕೊಂಡಿದ್ರಿ ಜವರೇಗೌಡ ಅವ್ರೆ? ಹೇಳಿ ಮೇಡಮ್ ಅವರೇ. ಎಷ್ಟು ಸಾಲ ಮಾಡ್ಕೊಂಡಿದ್ರಿ, ಎಷ್ಟು ಸಾಲ ತೆಗ್ದಿದ್ರಿ? 130 ಮೇಡಮ್ ಅವರೇ. 1,30,000 ಸಾಲ ಇತ್ತು. ಈಗ ಈ ಹಿಂದಿನ ಸರ್ಕಾರದಲ್ಲೂ ಕೂಡ, ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲೂ ಕೂಡ ನಿಮ್ಮ ಸಾಲ ಮನ್ನಾ ಆಗಿರ್ಲಿಲ್ವಾ, ಹೇಗೆ? ಮನ್ನಾ ಆಗದೆ ಅಂತ ಬೋರ್ಡ್ ಹಾಕಿದ್ರು ಮೇಡಮ್ ಅವರೇ 9ನೇ ಇಸ್ವಿಲಿ. ಆಗ ಮತ್ತೆ ಆಗಿಲ್ಲ ಅಂತ ವಾಪಸ್ ಕ್ಯಾನ್ಸಲ್ ಆಯ್ತು ಮೇಡಮ್ ಅವರೇ. ಓಕೆ, ಈಗ ಕುಮಾರಸ್ವಾಮಿ ಅವರು ಕೂಡ ಭರವಸೆ ಕೊಟ್ಟಿದ್ರು, ಬ್ಯಾಂಕ್ಗಳಿಗೂ ಕೂಡ ಯಾವುದೇ ರೀತಿಯಲ್ಲೂ ನೋಟಿಸ್ ಕಳುಹಿಸಬಾರ್ದು ಅಂತ ಹೇಳಿದ್ದಾರೆ. ಬಟ್ ಇವೆಲ್ಲ ಹೊರತಾಗಿ ಕೂಡ ಈಗ ನೋಟಿಸ್ ಬಂದಿದೆ ನಿಮ್ಗೆ? ಇದು ಕೋರ್ಟ್ ನಿಂದ ಬಂದೈತೆ ಮೇಡಮ್ ಅವರೇ, ನನ್ನ ಹತ್ರನೇ ಐತೆ. ಕೋರ್ಟ್ಗೆ ಹಾಜರಾಗಬೇಕು ಅಂತ ಹೇಳಿ ಕಳಿಸಿದ್ದಾರೆ ನೋಟಿಸ್. 11 ಗಂಟೆಗೆ ಅಟೆಂಡ್ ಆಗಬೇಕು ಅಂತ ಕಳ್ಸವ್ರೆ ಮೇಡಮ್. ಓಕೆ, ಅಂದ್ರೆ ಸ್ವಲ್ಪನೂ ಸಾಲ ಮರುಪಾವತಿ ಆಗಿರ್ಲಿಲ್ವಾ, ಹೇಗೆ ಜವರೇಗೌಡ ಅವ್ರೆ? ಇಲ್ಲ, ಆಗಿಲ್ಲ ಮೇಡಮ್ ಅವರೇ. ಈಗ ಸರ್ಕಾರದವರು ಕೂಡ ಹೇಳಿದಾರಲ್ವಾ, ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ ಒಂದು ಸಾಲ ಮನ್ನಾ ಆಗತ್ತೆ ಅಂತ ಹೇಳಿ. ನಿಮ್ಗೆ ನಿರೀಕ್ಷೆ ಇದೆಯಾ? ಈಗ ಏನ್ ಮಾಡ್ಬೇಕು ಅಂತ ಇದ್ದೀರಿ ಮುಂದೆ? ಗೊತ್ತಿಲ್ಲ ಮೇಡಮ್ ಅವರೇ, ನೋಟಿಸ್ ಕಳ್ಸಿದ್ರಲ್ಲ ಅದಕ್ಕೆ ನಮಗ್ ಭಯ ಆಯ್ತು. ಇಲ್ಲೇ ಹರಿಹರ ಸ್ವಾಮಿ, ಬೇಕಾದ್ರೆ ಕಳಿಸ್ತೀನಿ, ವಾಟ್ಸಪ್ ಕಳ್ಸಾರೆ ಈ ನಂಬರ್ಗೆ. ನಮ್ಮ ಹತ್ರ ಇದೆ ಜವರೇಗೌಡ ಅವ್ರೆ, ನಿಮ್ಗೆ ಬಂದಂತಹ ನೋಟಿಸ್ ಇದೆ ನಮ್ಮ ಹತ್ರ. ನಾವು ನ್ಯೂಸ್ ಅಲ್ಲಿ ಕೂಡ ನೋಡ್ತಾ ಇದ್ದೀರಿ, ಅದ್ರಲ್ಲೂ ಕೂಡ ನೋಟಿಸ್ ಅಲ್ಲಿ ಏನೇನಿದೆ ಅನ್ನೋಂಥದ್ದು ಇದೆ. ಆದ್ರೆ ಈಗ ಮುಂದೆ ಏನು, ಕೋರ್ಟ್ಗೆ ಹಾಜರಾಗಬೇಕು ನೀವು, ಅಥವಾ ನೀವು ಯಾವ್ದಾದ್ರು ಮಾತನಾಡಿಸಿದ್ರ ಶಾಸಕರನ್ನ ಅಥವಾ ಅಲ್ಲಿ ಜಿಲ್ಲಾಧಿಕಾರಿಗಳನ್ನ ಮಾತನಾಡಿಸುವಂತ ಪ್ರಯತ್ನ ಏನಾದ್ರು ಮಾಡಿದ್ರ ನೀವು, ಹೇಗೆ? ಈಗ ತಹಸೀಲ್ದಾರ್ ಅವರು ಬರೇಳಿ ಅವರೇ ಬಂದಿದೀವಿ ಮೇಡಮ್ ಅವರೇ. ಹಲೋ, ಹೇಳಿ. ಬರೇಳಿ ಇದ್ರು, ಬಂದಿದ್ದೀನಿ. ಇನ್ನು ಈಗ ಮೀಟಿಂಗ್ ನಡೀತಾರೆ, ಅವ್ರು ಆದ್ಮೇಲೆ ಮೀಟಿಂಗ್ ಭೇಟಿ ಆಯ್ತೀನಿ ಮೇಡಮ್ ಅವರೇ. ಓಕೆ, ಧನ್ಯವಾದಗಳು ಜವರೇಗೌಡ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.